ಪ್ರತಿ ವರ್ಷ ಭಾರತದಾದ್ಯಂತ ಲಕ್ಷಾಂತರ ಪುರುಷರು ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗುವುದು, ಪ್ರಾಸ್ಟೇಟ್ ಕ್ಯಾನ್ಸರ್, ಅಧಿಕ ರಕ್ತದೊತ್ತಡಕ್ಕೆ ಸಂಬಂಧಪಟ್ಟಂತೆ ಮೂತ್ರಪಿಂಡದ ಹಾನಿ ಮತ್ತು ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಗಳಂತಹ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಆದರೂ ಕೂಡ ದೈನಂದಿನ ಮಾತುಕತೆಗಳಲ್ಲಿ ಪುರುಷರ ಆರೋಗ್ಯದ ಬಗ್ಗೆ ಮುಕ್ತ ಚರ್ಚೆಗಳು ನಡೀತಾ ಇಲ್ಲ. ರಾಷ್ಟ್ರೀಯ ಸಮೀಕ್ಷೆಗಳ ಪ್ರಕಾರ ಭಾರತದ 10% 13% ವಯಸ್ಕರು ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಕೆಲವು ರಾಜ್ಯಗಳಲ್ಲಿ ಇದರ ಪ್ರಮಾಣ ಹೆಚ್ಚಾಗಿ ಕಂಡುಬಂದಿದೆ. ಈ ಕಾಯಿಲೆಗಳ ಲಕ್ಷಣಗಳು ತೀವ್ರವಾಗುವ ಮುನ್ನವೇ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ ಅಂತ ಆರೋಗ್ಯ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ದಿನಾಂಕ 21 ಜನವರಿ 2026ರಂದು ಮೈಸೂರಿನ ಮಣಿಪಾಲ ಆಸ್ಪತ್ರೆಯು ಮಡಿಕೇರಿಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಿಂದ ಆಯೋಜಿಸುವ ಮೂಲಕ ಪುರುಷರಲ್ಲಿನ ಪ್ರಾಸ್ಟೇಟ್ ಮತ್ತು ಮೂತ್ರಪಿಂಡದ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿತು. So ಈಗ recent literature ಪ್ರಕಾರ life span is around 71 years. So the life span is around 71 years. So the life span increase ಆಗ್ತಿರೋಂಗೆ ಈ ಏಜ್ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ, ಎಸ್ಪೆಷಲಿ the 50 years ಮೇಲೆ ಇರೋ ಏಜ್ ಗ್ರೂಪ್. ಸೊ ಈ ಏಜ್ ಗ್ರೂಪ್ ಅಲ್ಲಿ ಇರೋರಿಗೆ ಯೂಶಲಿ ಆಲ್ಮೋಸ್ಟ್ 50% ಜನರಿಗೆ ಪ್ರಾಸ್ಟೇಟ್ ಯೂಶಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಪ್ರಾಸ್ಟೇಟ್ ಅಂದ್ರೆ ಒಂದು ಯೂಶಲಿ ಇಟ್ಸ್ ರಿಪ್ರೊಡಕ್ಟಿವ್ ಗ್ಲ್ಯಾಂಡ್. Bladder, just a bladder ಕೆಳಗಡೆ ಇರುತ್ತೆ, and usually urine will go to the prostate. So ಈ prostate problem ಅಲ್ಲಿ usually two types ಬರುತ್ತೆ. ಒಂದು enlargement ಬರುತ್ತೆ. Enlargement ಅಲ್ಲಿ ನಾನ್ ಕ್ಯಾನ್ಸರಸ್ enlargement ಬರ್ಬೋದು ಅಥವಾ ಕ್ಯಾನ್ಸರಸ್ enlargement ಅಂತ ಬರ್ಬೋದು. ಸೊ ಈ ಸಿಂಪ್ಟಮ್ಸ್ ಬರೋರಿಗೆ ಈ prostate enlargement ಏನಂದ್ರೆ ಯೂಶಲಿ BPH ಅಂತ ಹೇಳ್ತೀವಿ, benign prostatic hyperplasia ಅಂತ, ಅಂದ್ರೆ ನಾನ್ ಕ್ಯಾನ್ಸರಸ್ enlargement of the prostate ಅಂತ. ಮೈಸೂರಿನ ಮಣಿಪಾಲ ಆಸ್ಪತ್ರೆಯ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಹಾಗೂ ಯೂರಾಲಜಿ ಮತ್ತು ಆಂಡ್ರಾಲಜಿ ವಿಭಾಗದ ಕನ್ಸಲ್ಟೆಂಟ್ ಡಾಕ್ಟರ್ ತಿಮ್ಮಯ್ಯ ಕೆ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಮತ್ತು ನೆಫ್ರಾಲಜಿ ವಿಭಾಗದ ಕನ್ಸಲ್ಟೆಂಟ್ ಡಾಕ್ಟರ್ ವಿಪಿನ್ ಕಾವೇರಪ್ಪ ಪಿಟಿ ಅವರು ಸುದ್ದಿಗೋಷ್ಠಿಯ ನೇತೃತ್ವ ವಹಿಸಿದರು. ಡಾಕ್ಟರ್ ಕೆ.ಎ. ತಿಮ್ಮಯ್ಯ ಈ ಸಂದರ್ಭ ಮಾತನಾಡಿದರು. ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗುವ ಸಮಸ್ಯೆ ಕಂಡು ಬರ್ತಾ ಇದೆ ಎಂದು ತಿಳಿಸಿದರು. ಅನೇಕ ಪುರುಷರು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದು ಅಥವಾ ರಾತ್ರಿ ವೇಳೆ ಅತಿಯಾಗಿ ಬಾತ್ರೂಮ್ಗೆ ಹೋಗುವುದರಿಂದ ವಯಸ್ಸಾದ ಮೇಲೆ ಇದೆಲ್ಲ ಸಾಮಾನ್ಯ ಎಂದು ನಿರ್ಲಕ್ಷ್ಯ ಮಾಡ್ತಾರೆ. ಇದರಿಂದ ಕಾಯಿಲೆಯಿಂದ ಪತ್ತೆ ಹಚ್ಚುವುದು ತಡವಾಗುತ್ತೆ ಎಂದರು. ರೀಸೆಂಟ್ ಆಗಿ ನೀವು ಇನ್ನೊಂದು ಆರ್ಟಿಕಲ್ ಓದಿರ್ಬೋದು, ಇಂಡಿಯಾ ಟುಡೇ ಪಬ್ಲಿಷ್ ಆಗಿತ್ತು, ಐ ಥಿಂಕ್ 3 months ago. ದ ಆರ್ಟಿಕಲ್ ಅವರು ಲ್ಯಾನ್ಸೆಟ್ ಡೆಬ್ಯೂಟೆಡ್ ಮೆಡಿಕಲ್ ಜರ್ನಲ್ಸ್ ಅಲ್ಲಿಂದ ತೆಗೆದು ಕೋಟ್ ಮಾಡಿದ್ರು. ಅಟ್ ದಿಸ್ ಪಾಯಿಂಟ್ 2023 ತನಕ ಅವರು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿದ್ರು. ಇಟ್ಸ್ ಸೆಟ್ ಭಾರತ ದೇಶದಲ್ಲಿ ಅಡಲ್ಟ್ಸ್ ಅಲ್ಲಿ 13 ಕೋಟಿ ಜನರಿಗೆ ಕಿಡ್ನಿ ತೊಂದರೆ ಇದೆ, ದೀರ್ಘಕಾಲದ ಕಿಡ್ನಿ ತೊಂದರೆ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ. ಸೊ ನಮ್ಮ ಟೋಟಲ್ ಪಾಪ್ಯುಲೇಷನ್ ಭಾರತ ದೇಶದಲ್ಲಿ ಇವಾಗ ನೋಡಿದರೆ ಅರೌಂಡ್ 145 crores ಇದೆ ಅಪ್ರಾಕ್ಸಿಮೇಟ್ಲಿ. ಕರೆಂಟ್ ಪಾಪ್ಯುಲೇಷನ್ ನೋಡಿದರೆ ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ 13 ಕೋಟಿ ಜನರಿಗೆ ಕಿಡ್ನಿ ತೊಂದರೆ ಇದೆ ಅಂತ ಹೇಳಿದರೆ ನಾವು ಲುಕಿಂಗ್ ಎಟ್ ಅರೌಂಡ್ 10% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಹೂ ಸಫರಿಂಗ್ ಫ್ರಮ್ ಸಮ್ ಫಾರ್ಮ್ ಆಫ್ ಕಿಡ್ನಿ ಡಿಸೀಸ್. ಈಗ ಕಿಡ್ನಿ ತೊಂದರೆ ಅಂತ ಹೇಳಿದಾಗ ಕಿಡ್ನಿ ಫೇಲಿಯರ್ ಅಂತಲ್ಲ. ಸೊ ಕಿಡ್ನಿ ಫೇಲಿಯರು ಕಿಡ್ನಿ ತೊಂದರೆದು ಲಾಸ್ಟ್ ಸ್ಟೇಜ್. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಹಲವಾರು ಸ್ಟೇಜ್ ಇರುತ್ತೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5. ಸ್ಟೇಜ್ 5 ಹೋದಾಗ ನಾವು ಕಂಪ್ಲೀಟ್ ಕಿಡ್ನಿ ಫೇಲಿಯರ್ ಅಂತ ಹೇಳ್ತೀವಿ.